ಈ ಹಿಂದೆ ನೀವು ಒಳೆದಾಡುವ ನೀತಿಯನ್ನು ಜಾರಿ ಮಾಡುವುದಿಲ್ಲ, ಒಳ ಮೀಸಲಾತಿಗೆ ಕೈ ಹಾಕುವುದಿಲ್ಲ ಎಂದು ನಮಗೆ ಆಶ್ವಾಸನೆ ನೀಡಿದಿರಿ. ಬಂಜಾರ ಸಮುದಾಯ, ಕೋರಮ ಪಂಚ ಇವರಿಗೆ ನೀವು ಆಶ್ವಾಸನೆ ನೀಡಿದಿರಿ. ಆದ್ರೆ ಹಿಂದೆ ಬಿಜೆಪಿ ಸರ್ಕಾರ 17% ಅಲ್ಲಿ 6.65 ಮಾಡಿದ್ರು ಸಹಿತ ನಾವು ಅವ್ರಿಗೆ ಧಿಕ್ಕರಿಸಿದೀವಿ. ಆದ್ರೆ ನೀವು ಇವತ್ತೇನ್ ಮಾಡಿದ್ರಿ? 15 ಮಾಡಿ 5.25 5.25 4.50 ಮಾಡಿ ನಮ್ಮನ್ನ ಅರಣ್ಯ ಶಾಸನ ಮಾಡಿದ್ದೀರಿ. ನಿನಗೆ ಧಿಕ್ಕಾರ ಸಿದ್ದರಾಮಯ್ಯನವರೇ. ನೀವು ಒಬ್ಬರ ಕೈ ಹಾಳಾಗಿದ್ದೀರಿ. ನೀವು ಹಿಂದುಳಿದ ಸಮಾಜದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರಿ. ಆ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಈ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದೀರಿ. ನಾವು ಇವತ್ತು ನಿಮಗೆ ಎಚ್ಚರಿಕೆ ಕೊಡ್ತೀವಿ. ಮುಂದಿನ ದಿನಮಾನದಲ್ಲಿ ನಮ್ಮ ಮಕ್ಕಳಾಗಲಿ ನಮ್ಮ ಮೊಮ್ಮಕ್ಕಳಾಗಲಿ ಯಾವತ್ತೂ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕುವುದಿಲ್ಲ. ಈ ಹಿಂದೆ ಎಲ್ಲವೂ ನೋಡಿದ್ದೀರಿ. ನೀವು ಈ ಹಿಂದೆ ಎಲ್ಲಾ ಸರ್ಕಾರ ನೋಡಿದ್ದೀರಿ. ಈ ಸಮಾಜಕ್ಕೆ ಅನ್ಯಾಯ ಮಾಡಿದವರು ಯಾರು ಮುಂದೆ ಬಂದಿಲ್ಲ. ನೀವು ಬರುವುದಿಲ್ಲ. ನೀವು ಏನು ನಿಮ್ದು ಅಧಿಕಾರ ಮುಗಿತು, ನಾನು ಹೋದೆ ಮನೆಗೆ ಅಂತೀರಿ. ನೀವು ಕಾಂಗ್ರೆಸ್ ಸರ್ಕಾರನೇ ಮನೆ ಕಳಿಸ್ತಾ ಇದ್ದೀರಿ. ಇದು ನಿಮಗೆ ನಿಮ್ಮದು ತನ್ನ ನೀತಿಯನ್ನು ಇದು ಹೇಳ್ತೈತಿ. ಸಿದ್ದರಾಮಯ್ಯನವರೇ, ನಾವು ಇವತ್ತು ನಿಮ್ಗೆ ಎಚ್ಚರಿಕೆ ಕೊಡ್ತೀವಿ. ನೀವು ಎಡ ಸಮುದಾಯಕ್ಕೆ 25, ಬಲ ಸಮಾಜಕ್ಕೆ 25, ಇತರೆ ಸಮಾಜಕ್ಕೆ 63 ಜಾತಿ ನಮ್ಮ ಸೇರಿಸಿ ಸಿ ವರ್ಗಕ್ಕೆ ಸೇರಿಸಿ 4.50 ಮಾಡಿದ್ದೀರಿ. ಇದು ನ್ಯಾಯವಾ? ನೀವು ಮೊನ್ನೆ ನಮಗೆ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಬಂದಾಗ ಏನ್ ಹೇಳ್ತೀರಿ? ನಾವು ಯಾವತ್ತೂ ಒಳ ಮೀಸಲಾತಿಗೆ ಕೈ ಹಾಕುವುದಿಲ್ಲ, ಯಾವತ್ತೂ ಈ ಸಮುದಾಯಕ್ಕೆ ಅನ್ಯಾಯ ಮಾಡುವುದಿಲ್ಲ, ಯಾವತ್ತೂ ಈ ಒಳದಾಡುವ ನೀತಿಗೆ ನಾನು ಗೋಜಿಗೆ ಹೋಗುವುದಿಲ್ಲ ಅಂತ ಹೇಳಿದ್ರಿ. ಆದ್ರೆ ಓಟಿನಾಶಿಗಾಗಿ ಈ ಸಮಾಜದವ್ರನ್ನ ತಲೆ ತುಂಬಿ ಅವರಿಗೆ ನಾನು ಜಾರಿ ಮಾಡುವುದಿಲ್ಲ ಅಂತ ಹೇಳಿ ಇವತ್ತು ನೀವು ಜಾರಿ ಮಾಡಿದ್ದೀರಿ. ಇವತ್ತು ಹೇಳ್ತೀರಿ ಎಲ್ಲರಿಗೂ ಸಮಪಾಲು ಅಂತ ಹೇಳ್ತೀರಿ. ಹಿಂದೆ 17 ಮಾಡಿದ್ದಾನೆ 15 ಮಾಡಿ ಸಮಪಾಲ? ಭಾರತ ಸಂವಿಧಾನದಲ್ಲಿ ಯಾವ್ದಾದ್ರು ಒಳ ಮೀಸಲಾತಿ ಜಾರಿ ಮಾಡಿದ್ರೆ ನಿಮ್ಗೆ ಯಾವ ಕಾನೂನು ಅಡಿಯಲ್ಲಿ ಹೇಳಿದ್ರೆ ನಿಮ್ಗೆ